ನೆಟ್ವರ್ಕ್ ಸಮಸ್ಯೆ ಬಗೆಹರಿಯುತ್ತಿಲ್ಲ. ಖುದ್ದು ಪ್ರಧಾನಿಯವರಿಗೆ ಪತ್ರ ಬರೆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ. ಹೊಸನಗರ ತಾಲೂಕಿನ ವಾರಂಬಳ್ಳಿಯಲ್ಲಿ ಗ್ರಾಮಸ್ಥರು ನೆಟ್ವರ್ಕ್ ಸಮಸ್ಯೆಯಿಂದ ಪರಿತಪಿಸುತ್ತಿದ್ದಾರೆ. 4 ವರ್ಷದ ಹಿಂದೆಯೇ ವಾರಂಬಳ್ಳಿ ಗ್ರಾಮದ ವಿನಾಯಕ ಪ್ರಭು ಎಂಬ ಯುವಕ ಪ್ರಧಾನಿ ಮೋದಿಯವರಿಗೆ ಪತ್ರ ಬರೆದು ಗಮನ ಸೆಳೆದಿದ್ದರು. ಪತ್ರ ಬರೆದು 6 ವರ್ಷ ಕಳೆದರೂ ಕೂಡ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆ ಬಗೆಹರಿದಿಲ್ಲ. ಈ ಹಿನ್ನೆಲೆಯಲ್ಲಿ ವಾರಂಬಳ್ಳಿ ಪ್ರದೇಶದಲ್ಲಿ ನೆಟ್ವರ್ಕ್ ಸಮಸ್ಯೆ ಬಗೆಹರಿಯದೆ ಹೋದರೆ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಅವನು ಫೋನ್ ಮಾಡಿದಾಗ ನಮಗೆ ನೆಟ್ವರ್ಕ್ ಇಲ್ಲದೆ ನೆಟ್ವರ್ಕ್ ಸಿಗಲ್ಲ. ನಾವು ಫೋನ್ ಮಾಡೋಕ್ಕೆ ಹೋದ್ರೂ ನೆಟ್ವರ್ಕ್ ಇರಲ್ಲ. ಅವ್ನು ಫೋನ್ ಮಾಡಿದಾಗ ನಮಗೆ ಸಿಗಲ್ಲ. ಅವ್ನು ಇರೋದು ಬಿಹಾರ್ ಸ್ಟೇಟಲ್ಲಿ ಇರೋದು. ಅದಕ್ಕೋಸ್ಕರವಾಗಿ ನಮ್ಗೆ ನೆಟ್ವರ್ಕ್ ಸಿಗಲ್ಲ. ಒಂದು ಪಕ್ಕ ನೆಟ್ವರ್ಕ್ ಆಗಬೇಕು. ನಮಗೆ ಇರೋ ಒಬ್ಬ ಮಗನ್ನ ನಾವು ದೇಶ ಸೇವೆಗಾಗಿ ಕಳಿಸ್ಕೊಟ್ಟಿದ್ದೀವಿ. ವಾರಂಬಳ್ಳಿಯ ನೆಟ್ವರ್ಕ್ ಸಮಸ್ಯೆ ಇವತ್ತು ನಿನ್ನೆದಲ್ಲ. ಇದು ಹೋರಾಟ ಮಾಡ್ತಾ 2017ರಿಂದ ಕೂಡ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲಿಗೆ ಪ್ರಧಾನಿ ಕಚೇರಿಗೆ ಪತ್ರ ಬರೆದ್ವಿ. ಅಲ್ಲಿಂದ 15 ದಿನದಲ್ಲಿ ಉತ್ತರ ಬರುತ್ತೆ, ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ. ಅದಾದ ನಂತರ ನಾವು ನಿರಂತರವಾಗಿ ಈ 7 ವರ್ಷದಲ್ಲಿ ಸುಮಾರು 8-10 ಲೆಟರ್ಗಳನ್ನು ಬರೆದ್ವಿ. ಆ 8-10 ಲೆಟರ್ಗಳ ಉತ್ತರ ಬಂದಿದ್ದು ನಮಗೆ ಶಿವಮೊಗ್ಗದ BSNL ಆಫೀಸಿಂದ. ಸಮಸ್ಯೆ ಬಗೆಹರಿಸ್ತೀವಿ ಅಂದರೂ ಬಿಟ್ಟರೆ ವಿನಃ ಯಾವುದೇ ಸಮಸ್ಯೆಗಳು ಬಗೆಹರಿಸಿಲ್ಲ. ಅದಕ್ಕೆ ಸಂಬಂಧಪಟ್ಟ ಪತ್ರಗಳು 8-10 ಪತ್ರಗಳು ಇದ್ದಾವೆ. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಒಂದು ಪತ್ರ ಬರೆದು ಸಮಸ್ಯೆನ ಬಗೆಹರಿಸ್ತೀವಿ ಅಂತ. ಒಂದು ವಿಚಾರವಾಗಿ ಸ್ಪಷ್ಟಪಡಿಸ್ತಾ ಇದ್ದೀವಿ, ಹಳ್ಳಿಗರು, ಮೂಡ್ರು ಅಥವಾ ದಡ್ರು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಆ ವಿಚಾರವನ್ನು ಅಲ್ಲಿಗೆ ಬಿಟ್ಬಿಡಿ. ಯಾಕಂದರೆ ನಮ್ಮ ಸಮಸ್ಯೆಗಳು ಮೂಲಭೂತ ಸೌಕರ್ಯಗಳಾದ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಅತಿ ಸ್ವರೂಪವನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ. ಅದ್ರ ಮುಖ್ಯವಾಗಿ ನಮ್ಮ ಇಡೀ ಊರಿನವರು ಸೇರಿ ಈ ಮತವನ್ನು, ಈ ಲೋಕಸಭಾ ಚುನಾವಣೆ ಮತವನ್ನು ಬಹಿಷ್ಕಾರ ಹಾಕಲಿಕ್ಕೆ ಸಿದ್ಧರಿದ್ದೀವಿ. ಈ ಕಿಡಿ ಇಲ್ಲಿಗಲ್ಲದೆ ಸುತ್ತಮುತ್ತ ಹಳ್ಳಿಗೆ ಎಚ್ಚೆತ್ತುಕೊಳ್ಳುವ ಮುನ್ನ ಈ ಸಮಸ್ಯೆನ ಬಗೆಹರಿಸಿ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಸಮಸ್ಯೆಗಳಾಗ್ತಾ ಇರೋದು ಹೆಲ್ತ್ ಎಮರ್ಜೆನ್ಸಿ. ಈಗಾಗಲೇ 2-3 ಸಾವುಗಳಾಗಿದೆ ನೆಟ್ವರ್ಕ್ ಇಲ್ಲದೆ. ಅದರ ಜೊತೆಗೆ ಈಗೇನು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಅಂತಹ ನೌಕರರು, ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆಗಳಾಗಿದೆ. ಈ ಹಿಂದೆ 3-4 ವರ್ಷದ ಹಿಂದೆ ಒಂದು ವಿದ್ಯಾರ್ಥಿ ಗದ್ದೆ ಬೈನಲ್ಲಿ ಕೆಲಸ ಮಾಡ್ತಕ್ಕಂಥ ಸುದ್ದಿ ರಾಷ್ಟ್ರ ಮಟ್ಟದ ಸುದ್ದಿಯಾಗಿ ಆಗಿತ್ತು. ಕೇವಲ ಇದು ನಮ್ಮೂರಿನ ಸಮಸ್ಯೆ ಅಲ್ಲ, ಇಲ್ಲಿನ ಸುತ್ತಮುತ್ತಲಿನ 108 ಕಡೆ ಸಮಸ್ಯೆ. ಅದರ ಜೊತೆಗೆ ಇತ್ತೀಚೆಗೆ ಕಳೆದ 5-6 ತಿಂಗಳ ಹಿಂದೆ MP ರಾಘವೇಂದ್ರ ಅವರು ಹೊಸನಗರದಲ್ಲಿ ನೆಟ್ವರ್ಕ್ ವಿಚಾರವೆಂದು ಸಭೆಯನ್ನು ಕರೆದಿದ್ದು. ಆ ಸಭೆಯಲ್ಲಿ ಹೇಳಿದ್ರು, ಇಲ್ಲ ಎಲ್ಲ ಅಧಿಕಾರಿಗಳು ಕೂಡ ಸಮ್ಮುಖದಲ್ಲಿ ಸಭೆಯನ್ನು ಕರೆದು ವಾರಂಬಳ್ಳಿಗೆ ಟವರ್ ಆಗಿದೆ, ಇನ್ನು 3-4 ತಿಂಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಡಿಸೆಂಬರ್ ಅಂತ್ಯದೊಳಗೆ ಒಂದು ಗಡುವನ್ನು ನೀಡಿದ್ದು. ಆದರೆ ಆ ಸಮಸ್ಯೆ ಕೂಡ ಇಲ್ಲಿಗೂ ಬಗೆಹರಿದಿಲ್ಲ. ಈಗಾಗಲೇ 5-6 ಬಾರಿ ಅರಣ್ಯ ಅಧಿಕಾರಿಗಳು, BSNL ಅಧಿಕಾರಿಗಳು ವಾರಂಬಳ್ಳಿಯನ್ನು ಬಂದರು, ದರ್ಶನ ಮಾಡಿ ಹೋದರು. ಅಷ್ಟೇ ಬಿಟ್ಟರೆ ನಮ್ಮ ನೆಟ್ವರ್ಕ್ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಈ ಸಮಸ್ಯೆ ಆದಷ್ಟು ಬೇಗ ಬಗೆಹರಿದಿಲ್ಲ ಅಂದರೆ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ತೆಗೆದುಕೊಳ್ತೀವಿ. ಅದರ ಜೊತೆಗೆ ನೆಟ್ವರ್ಕ್ನ ಜೊತೆಗೆ ಅಲಗಾರು ನಿವಣೆ ರಸ್ತೆ, ಈ ಮುಖ್ಯ ರಸ್ತೆ ಹೋಗಿ ಹುಂಚಕ್ಕೆ ಸೇರುತ್ತೆ. ಈ ರಸ್ತೆಗೂ ಕೂಡ 7-8 ತಿಂಗಳ ಹಿಂದೆ ನಾವು ಅತಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೇವೆ. ಅದರ ಫಲವಾಗಿ ಕೇವಲ ಒಂದಿಷ್ಟು 200 ಮೀಟ್ರ್ 300 ಮೀಟ್ರಷ್ಟು ರಸ್ತೆಯನ್ನು ಮಾಡಿ ಅಲ್ಲಿಗೆ ಮೊಟಕುಗೊಳಿಸಿದ್ವಿ. ಹೇಗೆ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಬರ್ತೀರಾ, ಆಶ್ವಾಸನೆ ಕೊಡ್ತೀರಾ, ಹೋಗ್ತೀರಾ. ನೆಟ್ವರ್ಕ್ ವಿಚಾರದಲ್ಲೂ ಆಗಿದ್ದು ಅಷ್ಟೇ. 7 ವರ್ಷ ಒಂದು ನೆಟ್ವರ್ಕ್ ಮಾಡಲಿಕ್ಕೆ ಬೇಕಾಗುತ್ತಾ? ಆಶ್ವಾಸನೆಗಳು, ಪೊಳ್ಳು ಆಶ್ವಾಸನೆ ಅನ್ಕೊಳ್ಳೋದು ಏನು ಅನ್ಕೊಳ್ಳೋದು ನಮಗೆ ಗೊತ್ತಾಗ್ತಿಲ್ಲ. ಅದೇ ಹೇಳಿದಾಗೆ ಹಳ್ಳಿಗಳು, ಮೂಡ್ರು, ದಡ್ರು ಅನ್ನೋ ವಿಚಾರ ನೀವೇನೋ ಅಂದ್ಕೊಂಡಿದ್ರೆ ಅದನ್ನ ಬಿಟ್ಟುಬಿಡಿ. ಇದು ಹೋರಾಟ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಮತದಾನವನ್ನು ಬಹಿಷ್ಕಾರವನ್ನು ಮಾಡಬಾರ್ದು. ಆದರೂ ಕೂಡ ನಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಬಹಿಷ್ಕಾರವನ್ನು ಮಾಡಲೇಬೇಕಾಗಿದ್ರೆ, ಅದ್ರ ಜೊತೆಗೆ ಈಗಾಗಲೇ ಹೇಳಿದ ಹಾಗೆ 2-3 ಸಾವುಗಳು ಸಂಭವಿಸಿದೆ. ಇನ್ನೇನಾದರೂ ಅವಘಡಗಳು ನಡೆದರೆ ಅದಕ್ಕೆ ನೇರ ಹೊಣೆ ನೀವೇ ಆಗ್ತೀರಾ. ಅಧಿಕಾರಿಗಳು ಅಷ್ಟೇ, 15 ದಿನದೊಳಗೆ ಕೆಲಸ ಆಗುತ್ತೆ ಅಂತ ಸುಳ್ಳೆ ಹೇಳಿ ಈಗಾಗಲೇ 7 ತಿಂಗಳು 8 ತಿಂಗಳು ದುಡಿತೀರಾ. ಇನ್ನು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ನಾವು ಈಗಾಗಲೇ ಎಲ್ಲ ಊರಿನ ಗ್ರಾಮಸ್ಥರು, ಎಲ್ಲ ಹಿರಿಯರು ಸಿದ್ಧರಾಗಿದ್ದೀವಿ ಮತದಾನ ಬಹಿಷ್ಕಾರ ಮಾಡಲಿಕ್ಕೆ. ಇದ್ರ ಜೊತೆಗೆ ಒಂದು ನೇರವಾಗಿ ಸಂದೇಶವನ್ನು ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ, ಆಶ್ವಾಸನೆಗಳನ್ನ ಕೊಡಬೇಡಿ, ಮಾಡಿಯೇ ತೀರ್ತೀವಿ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಬಂದರೆ ಮಾತ್ರ ಈ ವರ್ಷದ ಎಲೆಕ್ಷನ್ ಇಲ್ಲಿ ವೋಟ್ ಹಾಕಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ನಾವು ತುಂಬ ವರ್ಷದಿಂದ ಇಲ್ಲೇ ಇದ್ದೀವಿ. ನನಗೀಗ 60 ವರ್ಷ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ. ಮನೆಯಲ್ಲಿ ವಯಸ್ಸಾದವರೆಲ್ಲ ಇದ್ದಾರೆ. ಮತ್ತು ಓದೋ ಮಕ್ಕಳಿಗೂ ಭಾರಿ ತೊಂದರೆ ಆಗಿದೆ. ಆದ್ದರಿಂದ ನೆಟ್ವರ್ಕ್ ನಮಗೆ ಬೇಕೇ ಬೇಕು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸೃಜನಾ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಸೊನ್ನೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ.
ನಮ್ಮ ಸ್ಕೂಲಲ್ಲಿ ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಸ್ಕೂಲಲ್ಲಿ ವಾಟ್ಸ್ಯಾಪ್ ಗ್ರೂಪ್ ಕೂಡ ಮಾಡಿದ್ದಾರೆ. ಅದಕ್ಕೆ ಹೋಮ್ ವರ್ಕು ಮತ್ತೆ ಕ್ವೆಷನ್ ಪೇಪರ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ. ನಮಗದು ಡೌನ್ಲೋಡ್ ಮಾಡ್ಕೊಂಡು ಸಾಲ್ವ್ ಮಾಡೋಣ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅದು ಬೇರೆ ನಮ್ಮ ಸುತ್ತಮುತ್ತ ಕಾಡಿರೋದ್ರಿಂದ ತುಂಬ ದೂರ ಹೋಗಿ ಡೌನ್ಲೋಡ್ ಮಾಡ್ಕೊಂಬರೋಕ್ಕೂ ಆಗೋದಿಲ್ಲ. ಆಮೇಲೆ ಸುತ್ತಮುತ್ತ ಕಾಡಿರೋದ್ರಿಂದ ಡೌನ್ಲೋಡ್ ಮಾಡಕ್ಕೆ ಹೋಗೋಕ್ಕೆ ತುಂಬ ದೂರ ಹೋಗಬೇಕು. ಸುಮಾರು ಒಂದು 2 ಕಿಲೋಮೀಟ್ರ್ ಆಗತ್ತೆ. ಅದಕ್ಕಾಗಿ ನಮಗೆ ಮುಂದಿನ ವಿದ್ಯಾಭ್ಯಾಸಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಹ್ಮ್. ನಾನು ಮುಂದೆ ಡಾಕ್ಟರ್ ಓದಬೇಕಂತ ಇದ್ದೀನಿ. ಆದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಂಗೆ ಇಲ್ಲಿ ಮುಂದೆ ಹೆಂಗೆ ಓದಬೇಕಂತನೂ ಕೂಡ ಗೊತ್ತಾಗ್ತಾ ಇಲ್ಲ. ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಮತ್ತು ನಮ್ಮ ಮನೇಲಿ ವಯಸ್ಸಾದವರೆಲ್ಲ ಇದ್ದಾರೆ. ಅವ್ರಿಗೆ ಫೋನ್ ಮಾಡಬೇಕಂದ್ರೆ ನೆಟ್ವರ್ಕ್ ತುಂಬಾ ಸಮಸ್ಯೆ ಇದೆ. ಹಾಗಾಗಿ ನಮ್ಮೂರಿಗೆ ನೆಟ್ವರ್ಕ್ ಬೇಕು. ಈಗಾಗಲೇ ಇಲ್ಲಿ ಏನು ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ನಾವು 5-6 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಇಲ್ಲಿ ಇದುವರೆಗೂ ಕೊಡ್ತೀವಿ ಆಗಿದೆ ಅಂತ ಹೇಳ್ತಾರೆ, ಇದುವರೆಗೂ ಆಗಿಲ್ಲ. 2-3 ಸರಿ BSNL ಆಫೀಸರು ಬಂದು ನೋಡ್ಕೊಂಡವ್ರು, ಜಾಗನೂ ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರು, ಫಾರೆಸ್ಟ್ನವರು ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರು. ಇದುವರೆಗೂ ನೆಟ್ವರ್ಕು ಟವರ್ ಅಂತ ಆಗಲಿ ನೆಟ್ವರ್ಕು ಯಾವುದೇ ನಮ್ಮ ಕಾಮಗಾರಿನೂ ಇಲ್ಲಿ ಬರಲ್ಲ. ಇದೇ ಥರ ಮುಂದುವರಿತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಲೋಕಸಭೆ ಎಲೆಕ್ಷನ್ ಬಂದಿರೋದ್ರಿಂದ ನಾವು ಅದನ್ನು ಬಹಿಷ್ಕಾರ ಮಾಡ್ತೀವಿ. ನಾವು ಸಹ ಹಾಗೂ ಗ್ರಾಮಸ್ಥರು, ಇಡೀ ವಾರಂಬಳ್ಳಿ ಗ್ರಾಮಸ್ಥರು ಸಹ ಇದಕ್ಕೆ ಬಹಿಷ್ಕಾರ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ವೋಟ್ ಮಾಡೋದಿಲ್ಲ. ಆದಷ್ಟು ಬೇಗ ನಮ್ಮ ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು.